ಹಾಯ್ ಗೈಸ್, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪ ವಿಡಿಯೋ ಅಂದ್ರೆ ಆಲ್ಮೋಸ್ಟ್ ಎಷ್ಟೊಂದು ಜನ ಕಮೆಂಟ್ ಆಗ್ತಾನೆ ಇದ್ರು. ಪ್ರತಿ ವಿಡಿಯೋಗೂ ಕಮೆಂಟ್ ಆಗ್ತಿದ್ರು ಪಲಾವ್ ಮಾಡಿ ಅಂತ. ಅದಕ್ಕೆ ಇವತ್ತು ಪಲಾವ್ ತೋರಿಸ್ತಾ ಇದ್ದೀನಿ. ನಮ್ಮ ಅಣ್ಣ ಗೊತ್ತಿಲ್ಲ, ಯಾಕೆಂದ್ರೆ ಅವ್ನಿಗೆ ಎಕ್ಸಾಮ್ ಇರೋದ್ರಿಂದ ಓದ್ಕೊಂತವನೋ ಮನಿಕೊಂಡವನೋ ಗೊತ್ತಿಲ್ಲ. ವಿಡಿಯೋ ಮಾಡಕ್ ಬಂದವನು ಅಷ್ಟೇ. ಇಲ್ಲ, ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ. 10 ನಿಮಿಷ ಮಾಡೋ ತೋರಿಸ್ಬಿಟ್ಟು ಓದ್ತೀನಿ. ಇವತ್ತು ಪಲಾವ್ ರೆಸಿಪಿ ಬೇರೆ ಮಾಡಕ್ ಏನೋ ಐಡಿಯಾ ಐತೆ, ಟೈಮ್ ಇಲ್ಲ. ಕಾರಣ ಎಕ್ಸಾಮು, ಓದ್ಬೇಕು ಇವಾಗ. ಅದಕ್ಕೆ ಪಲಾವ್ ಮಾಡೋ ತೋರಿಸ್ತೀನಿ ತೋರಿಸ್ತಾಳೆ ಇವತ್ತು. ನೋಡ್ಕೊಂಬಿಡ್ರಿ ಹೆಂಗೆ ಮಾಡ್ತಾಳೆ ಅಂತ ತಿಳ್ಕೊಂಡ್ರಿ. ಪಲಾವ್ ಮಾಡೋದು ಸಿಕ್ಕಾಪಟ್ಟೆ ಮಾಡ್ತಾಳೆ. ಇವಳು ಮಾಡೋ ಅಡಿಗೆಯಲ್ಲಿ ಇದೊಂದೇ ಇಷ್ಟ ಆಗೋದು ನನಗೆ. ಅಲ್ಲ, ಈ ತರ ಪಲಾವ್ ಎಲ್ಲ ಇಷ್ಟ ಆಗ್ತದೆ, ಆದ್ರೆ ಈ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾಳೆ. ಅದು ಸೋಯಾಬೀನ್ ಪಲಾವು. ಮೊದಲನೇ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾಳೆ, ಕೇಳಿಸ್ಕೊಂಬಿಡಿಲ್ಲ. ಕೈಸಿ ಇವಳು ನಮ್ಮ ಮನೆಗೆ ಮಾಡ್ತಾ ಇರೋದು ಇವತ್ತು 6 ಜನಕ್ಕೆ. ಒಬ್ರು ಎಕ್ಸ್ಟ್ರಾ ಆಗೋರೆ. ಎಣ್ಣೆ ಇಷ್ಟ ಆಗೋಣ ನೋಡಿ. ಎಷ್ಟೈತೆ ಎಣ್ಣೆ ಇದು? ಇಷ್ಟು ಎಣ್ಣೆ. 12 ಲೀಟರ್ ಕುಕ್ಕರ್ ಇದು. ಈಗ ತರಕಾರಿ ಎಲ್ಲ ಜಾಸ್ತಿ ಹಾಕೋದು, ಅದಕ್ಕೆ ಆಗಲ್ಲ ಸಾಗಲ್ಲ. ಅದೆಲ್ಲ ಹೆಂಗೆ ಹೇಳ್ಬಿಟ್ಟು ಹೇಳು. ನೀನು ಒಬ್ಳೆ ಬಣಗೋಣ ಅನ್ಬೇಡ. ಆ ಕುಕ್ಕರ್ ಹೆಂಗ್ ಇಕ್ತಿಲ್ಲ ಅಂದ್ರೆ ತರಕಾರಿ ಎಲ್ಲ ಹಾಕ್ತಿವಲ್ಲ, ಅದು ಜಾಸ್ತಿ ಆಗೋತದ. ಅಕ್ಕಿ ಹಾಕಿದ್ರೆ ಇದ್ರಾಗ ಏನು ತುಂಬ ಆಗ್ತಾನೆ, ಅದಷ್ಟೇ ಜನ ಇದ್ರಾಗೂ. ಇದೊಂಚೂರು ದೊಡ್ಡದಾಗೈತೆ. ಸಾಸಿವೆ ಎಣ್ಣೆ ಕಾಯಿ ಮೇಲೆ ಹಾಕು, ಚಿಟ್ರ ಅನ್ನಂಗೆ. ಏನಾಗಲ್ಲ, ಚಿಟ್ರ ಅಂದಿಗೆ ಹಾಕ್ಬೇಕ ಇವಾಗ ಅಂತ ತಗೋ. ಇನ್ನೇನು ಹಂಗಪ್ಪು. ನೆಕ್ಸ್ಟ್ ಹೇಳು ಬೇಗ ಪಟ ಅಂತ. 10 ನಿಮಿಷಕ್ಕೆ ಆಗೋವು ಪಲಾವು. ಎಷ್ಟು ನಿಮಿಷ ರೆಡಿ ಮಾಡಿ ಹೇಳ್ತೀವಿ? ಒಂದು 1/4 ಗಂಟೆ ಅಷ್ಟು ಮಾಡ್ತೀನಿ ಗೈಸ್. ಇದು ಫಸ್ಟ್ ಹಾಕಕ್ ಮುಂಚೆ ಇದೇನು ಸೋಯಾ ಚಂಕ್ಸು ಉಗ್ರು ಬೆಚ್ಚಗೆ ನೀರು ಕಾಯಿಸ್ಕೊಂಬಿಟ್ಟು ಅದನ್ನ ಇದ್ರೊಳಗೆ ಹಾಕಬೇಕು. ಎಷ್ಟು ನಿಮಿಷ ಹಾಕಬೇಕು ಇದ್ರೊಳಗೆ? ಒಂದು 10 ನಿಮಿಷ ಬಿಡಬೇಕು ನೋಡಿ. 10 ನಿಮಿಷ ಆದ್ಮೇಲೆ ಇಷ್ಟಪ್ಪ ಆಗ್ತವೆ ನೋಡಿ, ಪುಸ್ ಅಂತ ಗೈಸ್. ಆಮೇಲೆ ಒಂದು ಈರುಳ್ಳಿ ದಪ್ಪದು, ಒಂದು ಟೊಮೊಟೊ, ಇದೆಲ್ಲ ಗೊತ್ತಲ್ಲ. ಪಲಾವ್ ಐಟಮ್ ಮಾಮೂಲಿ ಪ್ಯಾಕೆಟ್ ಅಲ್ಲ ನೋಡಿ, ಸಪ್ರೇಟು. ನಾನು ಹಾಕೊಂಡಿರೋದು ಎಷ್ಟು ಬೇಕು ಅಷ್ಟು. ಮತ್ತೆ ಎಷ್ಟು ಹೇಳು? 5 ಜನಕ್ಕೆ 2 ಚಕ್ಕೆ, ಇಷ್ಟು, 1 ಸ್ಟಾರ್ ಹೂವು, 1 3-4 ಲವಂಗ, 1 ಏಲಕ್ಕಿ, ಆಮೇಲೆ ಇದು ಕಲ್ಲು ಹೂವು ಇಷ್ಟು, ಆಮೇಲೆ ಇದು ಮರಾಠಿ ಮೊಗ್ಗು, ಆಮೇಲೆ ಸೋಂಪು, ಕಸ್ತೂರಿ ಮೆಂತ್ಯ, 2 ಪಲಾವಲ್ಲಿ ಅಷ್ಟೇ ಸಾಕು. 5 ಜನಕ್ಕೆ ಸಾಕು. ಇಷ್ಟು ಹಾಕೊಂಡು ನಮ್ಮನೆ ಒಂದು ರೌಂಡ್ ಬರೋಲ್ಲ. ಮೊನ್ನೆ ನನಗೆ ಇರಲಿಲ್ಲ ಮಾಡಿದ್ದು. ಆಯ್ತು ಅಷ್ಟೇ. ಎಕ್ಸಾಮ್ ಪ್ರಿಪ್ರೇಷನ್ ಆನ್ ಗೋಯಿಂಗ್ ಚೆನ್ನಾಗಿ ನಡೀತೈತೆ. ನಮ್ಮ ಅಪ್ಪ ಅಮ್ಮ ಇಲ್ಲ ಇವತ್ತು. ಅದೇ ನಮ್ಮ ಅಮ್ಮ ಕರ್ಕೊಂಡು ಅಲ್ಲಿ ಹೋಗೈತೆ ಮೆಡಿಸಿನ್ ಕೊಡ್ಸ್ಕೊಂಬರಕ್ಕೆ. ಇನ್ನೇನು ಬರ್ಬೋದು. ಬೆಳಗ್ಗೆ ನೀವು ಹೋದ್ರು 8 ಗಂಟೆಗೆ. ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಎಷ್ಟೈತೆ ಟೈಮು? 10 ಗಂಟೆಗೆ ಇನ್ನು 10 ನಿಮಿಷ ಇದೆ. ಇನ್ನೇನು ಬರ್ತಾರೆ ಇನ್ನೊಂದು ಅರ್ಧ ಗಂಟೆ. ಅವ್ರಿಗೆ ಕೊಟ್ಬಿಟ್ಟು ಪಲಾವ್ ಮಾಡ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ನಮ್ದು ಓದಕ್ಕೆ ಹೋಗ್ತೀವಿ. ಇವ್ರಿಗೆ ಏನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಇವ್ರಿಗೆ ಇಲ್ಲ ಮನೆ ಕಡೆ ಕೆಲಸ ಇವ್ರದ್ದು. ನೋಡಿ, ನಿನ್ನ ರೂಮ್ ನೋಡೋಕಲ್ಲ ಹೆಂಗದೆ, ಅದು ಮಾಡಕ್ಕೆ ಅರ್ಧ ಗಂಟೆ ಬೇಕು ನನಗೆ. ಗಲೀಜ್ ಹೇಗೆ ಗಲೀಜ್ ಮಾಡ್ಕೊಂಡೆ? ರೂಮ್ ಕ್ಲೀನ್ ಮಾಡ್ಕೊಂಡ್ಬೇಕಣೆ. ನಾನು ನಿನ್ನ ರೂಮ್ ಹೇಳಿದ್ ನಾನು ನೋಡೋಕೆ ಟೈಮ್ ಮಾಡ್ಕೊಂಡಿದ್ದಿ. ಕಸರನ್ನ ಮಗಸ್ಕೊ ನನ್ನೇ ಕಚ್ಚ ನನ್ನ ಮಗ ಅಂತೀನಿ. ನನ್ನಂತ ನೀಟ್ನೆಸ್ ಅಪ್ಪಿ ದಿನ ಇಲ್ಲ ಕಣೆ. ಅದೇ ಅಲ್ಲಿ ಸಕ್ಕದಾಗಿ ನೋಡಿ, ನೀಟ್ನೆಸ್ ಚೆನ್ನಾಗದೆ. ಫಸ್ಟು ಪೇಂಟ್ ಹೊಡ್ಬಿಟ್ಟು ನಿಮ್ಮ ಮನೆಗೆ ಮದುವೆ ಆಗುವಾಗ ಮನೆ ಕಟ್ಸೈತಾಯಿ. ನೀನು ಮದುವೆಯಾಗಿ ಬರೋಣ ಏನಾದ್ರು ಎಲ್ಲ ಅವರೇ ಖರ್ಚಿಗೆ ಮಾಡ್ಕೊಂಡ್ರೆ ಅದೇ ಕಾಸ ಪಕ್ಕ ಮನೆ ಕಟ್ಸ್ಕೊಡ್ತೀವಿ. ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಬೇಡ ಅಂತೀವಿ. ಯಾರು ನೀನು ಹೋಗ್ತಾರೋ 15,000ದಾಗೆ? 15,000 ಎಷ್ಟು? 15,000 ಮನೆಗೆ ರೇ ಬೇಡ ಕಣೆ. ನೀನು ಕೆಲ್ಸ ಹೋಗಿ ದುಡಿಬೇಕಿಲ್ಲ ಕಣೆ. ನಾನೇ ದುಡಿತಲ್ವನೇ, ಅಪ್ಪ ದುಡಿತಲ್ವನೇ. ಎಣ್ಣೆ ಕಾಯ್ತು. ನೆಕ್ಸ್ಟ್ ಎಷ್ಟು ಮಾತಾಡ್ತಿ? ಎಣ್ಣೆ ಕಾಯ್ದಾದ್ಮೇಲೆ ಈರುಳ್ಳಿ ಸೆಡಗು ಆರ್ಗಿರೋದು ಹಾಕಿಲ್ಲ. ಏನಾರಲ್ಲ ಫ್ರೈ ಮಾಡಿದ್ಮೇಲೆ ಈರುಳ್ಳಿ ಎಷ್ಟು ನಿಮಿಷ ಅಂತ ಹೇಳು? 1 ನಿಮಿಷ ಸಾಕು. ಸಾಕಾ? ಈ ಕಲರು ಫ್ರೈ ಆದ್ಮೇಲೆ ಪಲಾವ್ ಐಟಮ್ಸು. ಟೊಮೊಟೊ ಹಣ್ಣು ಲಾಸ್ಟಿಗೆ ಅದು ಹಾಕಣಿಲ್ಲ. ಆಪ್ಷನ್ ಅದು ಚೆನ್ನಾಗಿರುತ್ತೆ. ನಾನು ಹಾಕ್ತೀನಿ. ಆಪ್ಷನ್ ಅಂದ್ರೇನು? ಹಾಕೊಂಡ್ರೆ ಈಗ ಹಾಕೊಂಡು ಹಾಕೊಂಡ್ಬಿಟ್ಟು ಬೇಡ ಅಂದ್ರೆ ಬೇಡ. ಆಪ್ಷನ್ ಅಂದ್ರೆ ಇಂಗ್ಲೀಷ್ ಬೇರೆ ಬರ್ತದೆ. ಡಿಗ್ರಿ ಹೋಗಿಲ್ವಾ? ಅದು ಹಸಿ ಸ್ಮೆಲ್ ಹೋಗೋ ಪಲಾವ್ ನೋಡಿ. ಸ್ಮೆಲ್ಲು ಕಸ್ತೂರಿ ಈರುಳ್ಳಿ ಅಷ್ಟೇ ಇರೋದು. ಕಸ್ತೂರಿ ಮೆಂತ್ಯ ಸ್ಮೆಲ್ ನೋಡಿ ಹೆಂಗ್ ಗೊತ್ತೈತೆ. ಯಾವಾಗ ಕಲ್ತಿದ್ಯಲ್ಲ? ಮನೆ ಕುಂತಿರ್ತೀನಲ್ಲ, ಏನೇನೋ ನೋಡ್ತಾ ಇರ್ತೀನಿ, ಏನೇನೋ ಮಾಡೋಣ ಅಂತೀನಿ. ಅದು ಟೈಮೇ ಸಿಗಲ್ಲ ಮಾಡೋಕ್ಕೆ. ಇನ್ನು ಹೊಸ ಅದೆಲ್ಲ ಆವಿಷ್ಕಾರ ಕಲಿಯತ್ತೆ. ಎಲ್ಲ ಕಲ್ತಿದ್ದೀನಿ, ಟೈಮ್ ಸಿಕ್ಕಿಲ್ಲ ಮಾಡೋಕ್ಕೆ. ಒಂದೊಂದು ಐಟಮೇ ಇರಲ್ಲ ಮನೆಗೆ. ಹೇಳು ತಗೊಂಡ್ ಕೊಡ್ತೀನಿ ಅಂದಾಗೆಲ್ಲ ದಯಗಟ್ಸ್ಕೊಂಡ ನೀನು. ಇಷ್ಟಾದ್ಮೇಲೆ ತರಕಾರಿ ತಂದಿರೋದು. ಗೈಸ್ 5 ಜನಕ್ಕೆ ಎಷ್ಟು ತರಕಾರಿ ಹಾಕೋಣ ಅಂತ ಹೇಳ್ತೀನಿ ನೋಡು. ತರಕಾರಿ ಅವ್ರಿಗೆ ಎಷ್ಟು ಬೇಕು ಅಷ್ಟು ತರಕಾರಿ. ಇಲ್ಲ ಅಳ್ತಾ ಇರ್ತದ, ಅವ್ರು ಎಷ್ಟು ತಿಂತಾರೋ ಅಷ್ಟು. ನೀನು ಹೇಳ್ಬೇಕು. ಇಷ್ಟು ಜಾಸ್ತಿ ಇದ್ದ ಬರೀ ತರಕಾರಿನೇ ಓದ್ತದಲ್ಲ. ನೀನು ಎಷ್ಟು ಹಾಕೊಂಡಿದ್ದು ಹೇಳು? ನಾನು 1 ಕ್ಯಾರೆಟು, 2 ಗೆಡ್ಡೆಕೋಸು ಮೀಡಿಯಮ್ದು, ಹುಳಿಕಾಯಿ, ಮತ್ತೆ 1 ಆಲೂಗೆಡ್ಡೆ. ಬಟಾಣಿ ಇಲ್ಲ? ಬಟಾಣಿ ಸಪ್ರೇಟ್ ಇಲ್ಲಿ ಈ ಕಡೆ ಇಲ್ಲ. ಹೌದಾ?
ಗೈಸ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕುಯ್ಕೊಳ್ರಿ, ನಾನು ಉದ್ದುದ್ದು ಕುಯ್ಕೊಂಡಿದ್ದೀನಿ ನಿಮಗೆ. ಈ ಸೈಜ್ ಹಾಕಿ ಗೈಸ್ ಚೆನ್ನಾಗಿರೋದು, ಒಳ್ಳೆ ಚೆನ್ನಾಗಿ ಸಿಗ್ತದೆ ಬಾಯಿಗೆ. ಯಾವ ಸೈಜ್ ಹಾಕ್ಬೇಕು ಅವ್ರಿಗೆ ಯಾವ್ದು ಇಷ್ಟ ಆಗ್ತದೋ ಅದು ಕುಯ್ಕೊಂಡ್ರೆ ಆಯ್ತು. ಏಯ್ ಕಾಳು ಹಾಕ್ಬಿಡಿ ಅವನ ಅವರೆಕಾಳ ಏನಾಗಲ್ಲ ಅವರೆಕಾಳು ತೆಗಿಯಲೇ ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿ ಪಲಾವ್ ಅಂದ್ರೆ ಪ್ಯೂರ್ ಪಲಾವ್ ಇರಬೇಕು, ಅದ್ರಾಗೆಲ್ಲ ಮಿಕ್ಸೇನೆ ಇರಬಾರ್ದು. ಐಸ್ ತರಕಾರಿ ಹಾಕೊಂಡು ಇವಾಗ ಎಲ್ಲ ಫ್ರೈ ಆದ್ಮೇಲೆ ಬರೋದು ತಾಳನೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಗೈಸ್. ಇದು ತರಕಾರಿ ಆದಮೇಲೆ ಎಣ್ಣೆಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಬೇಕು ಈ ತರಕಾರಿಗಳ್ನೆಲ್ಲ. ಐಸ್ ಹೆಂಗೆ ಕಾಣಿಸ್ತೈತೆ ನೋಡ್ರಿ, ಝೂಮ್ ಔಟ್. ಒಂದೇ ಒಂದು ಚಿಟ್ಟಿಗೆ ಅಷ್ಟನ್ನ ಇದಕ್ಕೆ, ಇಷ್ಟೇ ಜಾಸ್ತಿ ಹಾಕ್ಬಾರ್ದು ಗೈಸ್. ಇದು ಫ್ರೈ ಮಾಡ್ತಾ ಇರ್ತೀನಿ, ನಮ್ಮ ಅಣ್ಣಂಗೆ ಒಂದು ಕೆಲಸ ಕೊಡ್ತೀನಿ, ರುಗ್ಗಮರ ಕೆಲಸ. ಏನು ಹೇಳು? ಒಂದು 2 ಗಡ್ಡೆ ಬೆಳ್ಳುಳ್ಳಿ ನಾನೆಲ್ಲ ಫಸ್ಟೇ ಹಾಕ್ಬಿಟ್ಟಿದ್ದೀನಿ ಗೈಸ್. ಒಂದು 2 ಬೆಳ್ಳುಳ್ಳಿ, ಆಮೇಲೆ ತಿರ್ಗಾ 1 ಇಡೀ ಕೊತ್ತಂಬರಿ, 1 ದಿನ ಪುದೀನ, ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು 7 ಹಾಕಿದ್ದೀನಿ. 7 ಹಸಿರು ಮೆಣಸಿನ್ಕಾಯಿ, 1 ಇಡೀ ಕೊತ್ತಂಬರಿ ಸೊಪ್ಪು, 1 ಇಡೀ ಪುದೀನ, ಬೆಳ್ಳುಳ್ಳಿ 2 ಗಡ್ಡೆ ಬೆಳ್ಳುಳ್ಳಿ, 4 ಲವಂಗ, ಚಕ್ಕೆ 1-2 ಪೀಸು. ಫಸ್ಟ್ ಪ್ಲೇಟ್ ಮಾಡಿಕೊಂಡು ತೋರಿಸ್ಬೇಕಾನೆ ನೀನು. ಈ ರುಗ್ಗಮಗು ಗೈಸ್, ಇದ್ರ ಪಾಡಿಗೆ ಇದು ಫ್ರೈ ಆಗ್ತಾ ಇರಲಿ. ನಮ್ಮೂರು ಸ್ಕೂಲ್ ಹುಡುಗರು, ನಾನೋದಿ ಸ್ಕೂಲು, ಮಿಡ್ಲಿ ಸ್ಕೂಲು, ಅಲ್ಲಿ ಇದು ಮಾಡ್ಕೊಂಬತ್ತವ್ರೆ, ರಿಪಬ್ಲಿಕ್ ಡೇಗೆ ಇದು ಮಾಡ್ಕೊಂಬತ್ತವ್ರೆ, ಜಾತ್ರೆ ಮಾಡ್ಕೊಂಬತ್ತವ್ರೆ. ಫ್ರೈ ಆಡೋಡ್ರೆ ಮೈಕ್ ಸೆಟ್ ಹಾಕೊಂಡು ಟಮಟೆ ಗಿಮ್ಟೆ ಎಲ್ಲ ಹೊಡ್ಕೊಂಬತ್ತವ್ರೆ, ಬ್ಯಾಂಡ್ ಸೆಟ್ ಬಿಟ್ಬಿಟ್ಟು ತೋರಿಸ್ತೀನಿ ಬರ್ರಿ ಹೆಂಗೆ ಮಾಡ್ತಾವ್ರೆ ಅಂತ ಒಂದು ರೌಂಡು. ಬ್ಯಾಂಡ್ ಸೆಟ್ ಬಿಡ್ಬಿಟ್ಟು ಟಮಟೆ ಹೊಡ್ತಾ ಇದ್ದೀರಾ? ಗೈಸ್ ನಾವಿದ್ದಾಗ ಜನ ಸಾಗರ, ಒಂದು 150-200 ಜನ ಇರುವು. ಇವಾಗ ನೋಡ್ರಿ 30-40 ಜನ ಅವ್ರು ಗೈಸ್. ಅದಷ್ಟೇ. ಇದು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ರುಬ್ಕೊಂಡ್ ಬಂದಾದ್ಮೇಲೆ ಅಲ್ಲ ಇದು ತಪ್ಪಾಯ್ತು. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ರುಬ್ಕೊಂಬಂದಿರೋದನ್ನ ಹಾಕೋದು. ಸಾಕು ನೋಡ್ರಿ, ಹಸಿರು ಕಲರ್ ಫ್ಲೇವರ್, ಹಸಿರು ಕಲರ್ ಬರೋದ ಇದರಿಂದ ಎಲ್ಲ ಕಲರ್ ಹಾಕಿರ್ತಾರೆ ಪಲಾವ್ಗೆ. ರುಬ್ಬಿರೋದಕ್ಕೆ ನೀರು ಹಾಕೊಂಡು ಕುಯ್ಯೋದಕ್ಕೆ ರೈಸ್ ವೇಸ್ಟ್ ಮಾಡಬಾರ್ದಂತ ಮಸಾಲೆನೆಲ್ಲ. ಏನು ವೇಸ್ಟ್ ಮಾಡ್ತೀಯ? ಇದನ್ನ ಎತ್ತಿ ಒಳಗೆ ಕುಯ್ಯೋದು ಅಷ್ಟೇನಾ ಪಲಾವು? ಬರ್ಲಾ ಮುಗಿತಾ? ಅದು ಹಸಿ ಸ್ಮೆಲ್ ಹೋಗೋರ್ಗೀಗ ರೈಸ್ ಇದರಿಂದ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಸಿ ಹೊಡ್ತಿರ್ತದೆ. ಇದೆಲ್ಲ ಹೋಗೋತಕ್ಕ ಏನು ಮಾಡ್ಕೊಬೇಕು? ಫ್ರೈ ಉರಿತಾ ಇರೋ ಹೇಳು, ಅಡುಗೆ ಬಿಡ್ರು ನೀನ್ ಕಣಿತ ಫ್ರೈ ಮಾಡಬೇಕು ಅಂತ ಹೇಳು. ಜೋರ ವಾಯ್ಸ್ ಕೊಡು, ವಾಯ್ಸ್ ಇರುವ ಗಂಟು ಹೊಟ್ಟಕದ. ಇಷ್ಟೇ ಇರೋದು ವಯಸ್ಸು. ನಿನ್ನಂಗೆ ಊರಾಗ್ಲಿಲ್ಲ ನನಗೆ. ನನ್ಗೇನು ಊರಾಗ್ಲ ಅದ ಇಲ್ಲ ಮಡಕ್ತಿ ನೋಡಿ, ಇವಾಗ ತಲೆ ಮೇಲೆ ಒಂದು ಪಟ್ ಅಂತ. ಅದು ಹಸಿ ಸ್ಮೆಲ್ ಹೋಗೋರ್ಗಿ ಏನ್ ಕೇಳ್ರು ಹಸಿ ಸ್ಮೆಲ್ ಅಂತ ಒಂದು ಹೇಳ್ತಿ. ಅಯ್ಯೋ ಟೊಮೆಟೊ ಹಾಕೊಳ್ಳಿಲ್ಲ. ಗೈಸ್ ಬಟಾಣಿ, ಹಸಿ ಬಟಾಣಿ ಹೋದ ಸ್ವಲ್ಪ ಇದ್ದು ಟೊಮೆಟೊ ಬಾತ್ ಮಾಡಿದ್ದೀವಿ. ಇವಾಗ ಒಂದು 2 ಮಿಕ್ಕಿರೋದು ಅವರೆಕಾಳು. ಹಸಿ ಬಟಾಣಿ ಮತ್ತೆ ಅದಕ್ಕೆ ಏನೇನು ಮಿಕ್ಸ್ ಮಾಡಿದ್ದೀವಿ. ಹಸುಳೆಕಾಯಿ, ಅವರೆಕಾಳು ಒಂದೇ. ಅವರೆಕಾಳು ತಿಂದ್ರೆ ನಾವು ಅವರೆಕಾಳಲ್ಲೇ ಬರೀ ಇದು ಮಾಡ್ತಾರಪ್ಪ. ಅವರೆಕಾಳು ಚಿತ್ರಾನ್ನ ಮಾಡ್ತಾರೆ. ಅವರೆಕಾಳು ಚಿತ್ರಾನ್ನ ಮಾಡ್ತಾರಂತೆ. ನೋಡಿ ಅವರೆಕಾಳಲ್ಲಿ ಏನೇನೋ ಮಾಡ್ತಾರೆ, ಒಬ್ಬಟ್ಟು ಎಲ್ಲ ಮಾಡ್ತಾರೆ. ಅವರೆಕಾಳು ಮೇಳಕ್ಕೆ ಹೋಗಿ ಎಲ್ಲ ಹೋಗೋದಿವ ಎಲ್ಲ ಅವರೆಕಾಳಲ್ಲೇ. ನಿನಗೇನು ಮಾಡಬಹುದು? ಬರೀ ಅವರೆಕಾಳದ ಒಂದು ಸಾರು ಮಾಡಕ್ಬಿಟ್ರೆ ಏನೂ ಬರಲ್ಲ ನಿನಗೆ. ಒಬ್ಬಟ್ಟು ಮಾಡಕೋತದೆ, ಚಿತ್ರಾನ್ನ ಮಾಡ್ತೀನಿ. ಜ್ಯೂಸ್ ಮಾಡ್ಕೊಳ್ಳಾ? ಅವರೆಕಾಯಿ ಜ್ಯೂಸ್, ಅವರೆಕಾಳು ಜ್ಯೂಸು ಏನಿಲ್ಲ, ಅದು ರುಬ್ಬಿಟ್ಟು ನೀರು ಇದ್ಬಿಟ್ಟು ಸಕ್ಕರೆ ಹಾಕೊಡೋದು ಅಷ್ಟೇ. ವೆಜಿಟೇಬಲ್ ಊಟ ಐತಲ್ಲ ಯಾವ್ದೊಂದ್ಸಲಿ ಮಾಡಿ. ಇದಕ್ಕೆ ಪೂರಿ ಮಾಡ್ತಾರೆ, ವೆಜಿಟೇಬಲ್ ಕುರ್ಮಾ. ವೆಜಿಟೇಬಲ್ ಪಲಾವ್ ಅಲ್ಲ ಕಣೆ, ಪೂರಿಗೆ ವೆಜಿಟೇಬಲ್ ಕುರ್ಮಾ ಮಾಡ್ತಾರಲ್ಲ, ಅದೊಂದು ರೆಸಿಪಿ. ಅದೇನು ರೆಸಿಪಿ ಬೇಡ, ನೀನೇ ಮಾಡ್ಕೋ. ಜಾಸ್ತಿ ಆಗ್ತದೆ ಇವಾಗ ಚಾನಲಲ್ಲಿ, ಅದೆಲ್ಲ ಏನು ಮಾಡ್ಕೋಬೇಡ. ಅಡುಗೆ ಏನೂ ಆಗಲ್ಲ. ನೀನೊಂದು ಹೊಸ ಮಾಡ್ಕೊಳ್ಳೆ ಚಾನಲ್. ಅದು ಪೂರಿಗೆ ಮಾಡ್ತಿಲ್ಲ, ಪೂರಿ ಮಾಡ್ತೀರಿ ಇದಾರ ಗೈಸ್. ಪೂರಿಗೆ ಇದೇ ಥರ ಮಾಡ್ತಾರೆ, ಆದರೆ ಅದು ಸಾಗು ನೋಡಿರ್ತೀವಲ್ಲ, ಮದುವೆ ಮನೆಗೆ ಹಾಕ್ತಾರಲ್ಲ ಆ ಸಾಗು. ಅಷ್ಟೇ ಹಸಿದ್ಮೇಲೆ ಹೋಯ್ತು. ಗೈಸ್ ಹೋಯ್ತು ಗೈಸ್, ಆ ಕಲರ್ ಗಮ್ಮ ಇದು ಹಸಿ ಎಲ್ಲ ಹೋಯ್ತು. ಇವಾಗ ಇದಾಕಂತಾಳೆ ಸೋಯಾ ಚಂಕ್ಸ್ ಹಾಕಂತಾಳೆ. ಇವಾಗ ಹಿಂಡ್ಬಿಟ್ಟು ನೀರೆಲ್ಲ ವಾಟರ್ ಔಟ್ ಮಾಡ್ಬಿಟ್ಟು ಆಮೇಲೆ ಹಾಕೋದು. ಹಂಗೆ ಹಿಂಡಿ ಎತ್ತಿ ಹಿಂಗೆ ಹಾಕೋದು. ಒಂಚೂರು ಜಾಸ್ತಿನೇ ಹಾಕು, ನಮ್ಮ ಮನೆಗೆ ಎಲ್ಲ ಆಗಿ ಬಿಡ್ತಾರೆ ಇವನ್ನ. ಹೌದು, ಅದಕ್ಕೆ ಜಾಸ್ತಿ ಹಾಕಿದ್ದೀನಿ. ಒಂದು ಪ್ಯಾಕೆಟಲ್ಲಿ ಅರ್ಧ ಹಾಕಿದ್ದೀನಿ. ಅಪ್ಪ 2 ಬಂದಿತ್ತು, ಅದೇ ಖಾಲಿ. ಟೊಮೆಟೊ ಬಾತ್ಗೂ ಇವೆ, ಪಲಾವ್ಗೂ ಇವೆ. ಗಾಯ್ಸಿ ಒಂಥರ ಚಿಕನ್ ಪೀಸ್ ಚೆನ್ನಾಗಿರ್ತದೆ ನಿಮಗೆ. ಅಯ್ಯೋ ಸರಕ್ಕ ಅಲ್ಲಿ ಕೈ ಹೋಗ್ಲಿ ಬರಷ್ಟು ಇದೆಯಾ?
ಗೈಸ್ ಇವಾಗ ಸೋಯಾಬೀನ್ ಸಾಕು, ಸೋಯಾ ಚಂಕ್ಸ್ ಹಾಕೊಂಡು ಸೋಯಾಬೀನ್ ಸೋಯಾ ಚಂಕ್ಸ್ ಎರಡು ಒಂದೇ ಇದು ಎರಡು ಒಂದೇ ಸೋಯಾ ಚಂಕ್ಸ್ ಹಾಕೊಂಡು ಸೋಯಾಬೀನ್ ತಂದ್ರೆ ಇದನ್ನೇ ಸೋಯಾಬೀನ್ ಹಾಕೊಂಡು ಮಿಕ್ಸ್ ಹೊಡ್ಕೊಂತಾವಳೆ. ಎಷ್ಟು ಸೋಯಾ ಚಂಕ್ಸ್ ಆದಮೇಲೆ ಅದಕ್ಕೆ ಬಿಡು ಒಂದು 2 ನಿಮಿಷ ಹಿಂಗೆ ಕುದಿಸ್ಬೇಕು ಚೆನ್ನಾಗಿ. ಹಿಂಗೆ ಕೇಳೋದು ಒಳಗೆಲ್ಲ ಹೋಗಿ ರಸ ಹೋಗ್ಲಿ ಅಂತ. ರಸ ಅಲ್ಲ ಮಸಾಲೆ ಹೇಳಿಲಿ ಅಂತ. ರಸ ಅಯ್ಯೋ ಇವಾಗ ಉಪ್ಪು ಹಾಕ್ಬಿಡೋದು. ಅದು ಚೆನ್ನಾಗಿ ತರಕಾರಿ ಉಪ್ಪು ಲಾಸ್ಟ್ಗೆ ಹಾಕ್ತಿತ್ತಾನೆ. ಇಲ್ಲ ಇವಾಗ ಹಾಕೋದು. ಉಪ್ಪು ಕರೆಕ್ಟಾಗಿ ಹಾಕು. ಮಟನ್ ಸಾರಿಗೆ ಲಾಸ್ಟಿಗೆ ಹಾಕೋದು. ಗೈಸ್ ನೋಡ್ರಿ ಪಲಾವ್ ಮುಂಚೆನೇ ಉಪ್ಪು ಹಾಕಂತಾವಳೆ. ಸಾಕ್ಬಿಡು, ಉಪ್ಪು ಒಂಚೂರು ಕಮ್ಮಿನೇ ಹಾಕು. ಕಣ್ಣಾಯ್ತಲ್ಲಿ ಗೊತ್ತಾಗ್ತದೆ ಎಷ್ಟು ಹಾಕ್ಬೇಕು ಅಂತ. ಕಣ್ಣಳ್ತೆ ಒಳ್ಳೆ ಕಣ್ಣಳ್ತೆ ನಿಂದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇನಾ? ನೆಕ್ಸ್ಟ್ ನೀರು ಹಾಕೊಂಡು ರೈಸ್ ಹಾಕೋಣ ಅಷ್ಟೇನಾ? ಗರಂ ಮಸಾಲ ಹಾಕ್ಬೇಕು. ಹೋಮ್ ಮೇಡ್ ಗರಂ ಮಸಾಲ. ಅದೊಂದ್ಸಲ ಏನು ದೋಸೆ ಅದೇನು ಹೋಮ್ ಮೇಡ್ ಗರಂ ಮಸಾಲ ಅಂತೆಲ್ಲ ಮಾಡ್ಕೊಂಡಿರೋದು ನೋಡು ಹೆಂಗದೆ. ಇಷ್ಟು ಖಾಲಿ ಆಗೈತಿ ನಮ್ಮ ಮನೆಗೂ ಮಾಡ್ಕೊಬೇಕು. ಅವಾಗ ಒಂದೇ ಸಲ ತೋರ್ಸಂಬಿಡು. ಎಷ್ಟು ಗರಂ ಮಸಾಲ ಇವಳೆ ಏನೇನೋ ಹಾಕೊಂಡು ಅದು ಇದು ಗಮ್ ಅಂತ ಬಯಸಿ ಅದು ಇದು ಏನೇನೋ ಎಲ್ಲ ಹಾಕೊಂಡು ರೆಡಿ ಮಾಡೋಣಂತೆ ಗರಂ ಮಸಾಲ ಅಂತೆ. ನಾವು ಅಪ್ಪ ಹೇಳ್ಕೊಟ್ಟಿರೋದು ನನಗೆ. ಇಷ್ಟು ಅರ್ಧ ಸ್ಪೂನು ನೀವು ಪ್ಯಾಕೆಟ್ ಹಾಕೊಂಡ್ರಿ ಈ ಸ್ಪೂನ್ ಅಂಗಡಿ ಈ ಸ್ಪೂನ್ ಅರ್ಧ ನೀವು ಪ್ಯಾಕೆಟ್ ಅಲ್ಲಿ ಪ್ಯಾಕೆಟ್ ತಂದು ಹಾಕೊಂಡ್ರಿ. ಗರಂ ಮಸಾಲ ಏನಿರ್ತದೆ ಹೇಳು? ಧನಿಯಾ ಪುಡಿ ಚಕ್ಕೆ ಲವಂಗ ಅದೇ ತಾನೇ, ಅಷ್ಟೇ ತಾನೇ. ನನಗೆ ಬರಲ್ಲ, ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು ನನಗೆ ಹಿಂಗೆ ಮಾಡಿ ಮಡಿಕೋ ಅಂತ. ಅದಕ್ಕೆ ಇದೆ ಚೆನ್ನಾಗಿ. ಅದನ್ನೇ ಹೇಳ್ಕೊಡು ಹೆಂಗ್ ಮಾಡಿ ಮಡಿಕೊಳ್ಳೋದು ಅಂತ. ಅಯ್ಯೋ ಎಟ್ಕಲ್ಲ ಪಟ್ಕಲ್ಲ ಕಾಲು ನಿಗಿಡ್ಕೊಂಡು ಎತ್ಕೊಬೇಕು ಅಷ್ಟೇನಾ? ಇನ್ನೊಂದು 2 ನಿಮಿಷನಾ? ಧನಿಯಾ ಪುಡಿ ಕೊಡು ಒಂಚೂರು. ಇಷ್ಟು ಧನಿಯಾ ಪುಡಿ ಬೇಕಾದ್ರೆ ಹಾಕೊಂಬೋದು. ಧನಿಯಾ ಪುಡಿ ಒಂದು ಚಮಚನ ಅರ್ಧ ಚಮಚನ ಇದು ತೋರಿಸಿ ಇನ್ನೊಂದ್ಸಲಿ. ಇಷ್ಟು ಧನಿಯಾ ಪುಡಿ ಹಾಕಂತಾವಳೆ. ಅಷ್ಟೇ ಜಾಸ್ತಿ ಏನು ಹಾಕಲ್ಲ, ಅಷ್ಟೇ ಆಯಿತು. ಅಕ್ಕಿ ಹಾಕ್ಬಿಟ್ಟು 2 ವಿಷಲ್ ಡನ್ ಅನ್ಸ್ಬಿಟ್ರೆ ಆಗೈತೆ. ಗೈಸ್ ಅಷ್ಟೇ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಕುಯ್ದಿಕ್ಕಿರೋ ಟೊಮೆಟೊ ಹಣ್ಣು ಸುಮ್ಮನೆ ಹಿಂಗೆ ಉದುರ್ಸೋದ ಮೇಲೆ ಹಾಕ್ಬಿಟ್ಟು ಟೊಮೆಟೊನ ಅಕ್ಕಿ ಹಾಕಿ. ಹೇಳು ಅಕ್ಕಿ ಎಷ್ಟು ಮೆಜರ್ಮೆಂಟ್ ಅಂತ? ಅಕ್ಕಿ ಗೈಸ್ ಇದರಲ್ಲಿ 3 ಲೋಟ. 3 ಅದೇನು ಪಾವು ಹಚ್ಚಿರೋದು? ಪಾವು 3 ಪಾವು. 3 ಪಾವು ಅಂತ 3 ಪಾವು. 3 ಪಾವು ಅಂದರೆ ಅಚ್ಚರ ಮೇಲೆ 1 ಪಾವು ಸಾಕಾ? ತೊಳೆದಿರೋ ಅಕ್ಕಿ ಹಾಕಿದ್ಮೇಲೆ ಗ್ರೀನರಿ ನೋಡ್ರಿ ಪೂರ್ತಿ ಒಳ್ಳೆ ಬಿರಿಯಾನಿ ಕಲರ್ ಗ್ರೀನ್ ಬಂದಿದೆ. ಮಿಕ್ಸ್ ಆದ್ಮೇಲೆ ನೀರು ನೀರು ಲೋಡ್ತಾಗ ಹಾಕ್ತೀನಿ. ನೀರೆಲ್ಲ ಮೆಜರ್ಮೆಂಟ್ ಗೊತ್ತಾಗ್ತಾನೆ. 1 2 ಅಕ್ಕಿ ಹಾಕಿದ್ಮೇಲೆ ನೀರು ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗಲ್ವಾ? ಹೇಳ್ಬೇಕು ನೀನು. ಫಸ್ಟ್ ಹುಡುಗರು ಬ್ಯಾಚಲರ್ಸ್ ನೋಡ್ತಾ ಇರ್ತಾರೆ, ಹಾಸ್ಟೆಲ್ಗಿರೋ ಹುಡುಗರು ನೋಡ್ತಾ ಇರ್ತಾರೆ. ನೀರು ಜಾಸ್ತಿ ಹಾಕ್ಬಿಟ್ರೆ ಪೈಸಾ ಆಗಲ್ವ ಅಲ್ಲಿ? ಗೊತ್ತಾಗ್ತೈತೆ ಅಂತೀನಿ. 2 ಲೋಟ ಆಯ್ತು. ಈಗ 3 ಲೋಟ ನೀರು. ತುಪ್ಪ ಎಷ್ಟು ಹಾಕ್ತಿ ತುಪ್ಪ? 1 ಚಮಚ ಸಾಕು. ಇದಕ್ಕೆ ಲಾಸ್ಟ್ 1 ಚಮಚ ನೀರೆಲ್ಲ ಹಾಕ್ಬಿಟ್ಟು ಮೇಲೊಂದು ಲಾಸ್ಟ್ ಓಪನ್ ಮಾಡ್ಬೇಕಾರೆ ಹಾಕಿ ತುಪ್ಪನ. ಬೇಡ, ಇವಾಗ ಹಾಕ್ಬಿಡ್ತೀಯಾ? 1 ಸ್ಪೂನ್ ತುಪ್ಪ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ನಮ್ಮ ಮನೆಗೆ 1 ಸ್ಪೂನ್ ಸಾಕು ಬಿಡು. ಅದೇನು ಲಾಸ್ಟ್ ರೈಸ್ ಅಷ್ಟು ರೈಸಿಗೆ ತುಪ್ಪ ಏನು ಫೀಲ್ ಆಗಲ್ಲ ಲಾಸ್ಟಿಗೆ. ಆದ್ರೂ ಒಂಥರ ಏನೋ ಡಿಫ್ರೆಂಟ್ ಟೇಸ್ಟು. ಕ್ಲೋಸ್ ಮಾಡಿ 2 ವಿಷಲ್ ಗರ್ಭ ತಟ್ಕಾಕೊಂಡು ಹೊಡಿತೀನಿ. ನಮ್ಮ ಅಪ್ಪ ಇವತ್ತು ಬಂದಿದ್ರೆ ಇನ್ನೂ ಆಗ್ಲಿವನ ನಿಂದ ಅಂತ ಬರೋರು. ಅಂತ ಬಂತು, ಕರೆಕ್ಟಾಗಿ ಹೋಗ್ತದೆ. ಅದೊಂದು ಟ್ರಿಕ್ಕು ನನಗೆ ಯಾರು ಹೇಳ್ಕೊಟ್ರು ಕಣಪ್ಪ. ಹಂಗೆ ಏನಂತ? ಹಿಂಗೆ ಕುಕ್ಕರ್ ಹಾಕ್ಬೇಕಾರೆ ವಿಜಲಿಗೆ ಪುಟ್ಟಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಇದು ನೆತ್ರ ಸೋಣ್ ಬಂದರೆ ಕರೆಕ್ಟಾಗಿ ಹೋಗ್ತದೆ ಕುಕ್ಕರ್ ಅಂತ. ಇಲ್ಲಾಂದ್ರೆ ಇಲ್ಲೆಲ್ಲ ಕಿತ್ಕೊಂಡ್ಬಿಡ್ತದೆ ಸೊರ್ರ ಅಂತ. ಇದಕ್ಕೂ ಎಲ್ಲದು ಮ್ಯಾಗಡಿಗೆಲ್ಲ ಟೋಪಿ ಹಾಕೋದಕ್ಕೆ 5 ವಿಷಲ್ ಹಾಕಿ 2 ಕೋಸ್ರೈ ವೆಜಿಟೇಬಲ್ ಪಲಾವ್ ರೆಡಿ. ಮೊಸರು ಬಜ್ಜಿ ಮಾಡ್ಬೇಕಾ? ಇನ್ನಿಷ್ಟ ನನ್ನಿಷ್ಟ ಅಂದರೆ ಬೇಕು ಅಂತಂದೆ ನಡಿ ಮಾಡ್ತೀಯಾ? ವೆರಿ ಗುಡ್, ಶಬಾಷ್ ಬೇಟಿ. ಮಾಡ್ಬಿಟ್ಟು ಅದೊಂಥರ ಡಿಸಿಪ್ಲಿನ್ ಅಡುಗೆಯಲ್ಲಿ ಎಲ್ಲ ಕಂಪ್ಲೀಟ್ ಮಾಡೋದು. ಬೇಕಾ ಬೇಡ ಅಂತ ಏನೋ ಕೇಳಬಾರ್ದು, ಸರಿನಾ? ಮಾಡು ಅಷ್ಟ ಬರ್ತೀನಿ, ಸರಿನಾ? ಬರಬೇಕು ಹೊಸತಮ್ಮರು ಎಲ್ಲ. ಏನೋ ತಗೊಂಬಂದಿದ್ದೆ ಅಂಗಡಿ ಎಲ್ಲ ಹೋಯ್ತಾ? ಬಾ ಪಲಾವು ಅಪ್ಪ, ಪಲಾವು ನಿಮ್ಮ ಹೆಂಗಸ್ರಿಗೆ ಬೇಳೆ ಸರ್, ಸಪ್ಪೆ ಬೇಳೆ. ವಸಂತಮ್ಮ ನಿಮ್ಮ ಅವ್ವ ಅಲ್ಲೇ ಬತಾವ್ರಂತೆ ನೋಡು. ನಿಮ್ಮ ಅವ್ವನ ಮೇಲೆ ಲವ್ ಎಷ್ಟು ನಿನಗೆ? ಹಂಗಂದಿದ್ಕೆ ಅಲ್ಲೇ ಬಸ್ ಹತ್ತಿದ್ದೀನಪ್ಪ ಅಂತು ನಿಮ್ಮವ್ವ. ನಿನಗಿಲ್ವಾ? ನನಗೆ ಇದಕ್ಕೆ ಮನೆಯೆಲ್ಲ ಸತ್ತಿದ್ದು. ನೀನ್ ಇಂಪಾರ್ಟೆಂಟ್ ಕಣಮ್ಮ ನಮ್ಮ ಮನೆಯಲ್ಲಿ ಇರೋಲ್ಲ. ಪರವಾಗಿಲ್ಲ, ಒಂಚೂರು ಕಮ್ಮಿ ಆಗೈತಲ್ಲ. ತೋರ್ಸಿತ ಅಮ್ಮ? ಯಾಕಮ್ಮ ಹಿಂಗದೆ ನೀನು? ಏನಾಗೋದು ಆಗಿರೋದಕ್ಕೆ ಏನು ಮಾಡಕತ್ತದ ಬಿಡು. ಅಷ್ಟೇ ಮುಗಿತಂತ ಇನ್ನೊಂದ್ಸಲ ಏನು ಹೋಗಂಗಿಲ್ಲ ಅಂತ. 3 ಆದ್ವಾ? ಏನು ಹೇಳೋರು ಮೆಡಿಷನ್? ಅದೇನಾ ಸೇಮೇನಾ? ತಾಮರ ಬೆಳೆ ಸರ್ ಅನ್ನ ಬೆಳಗ್ಗೆ ತಿಂದಿಲ್ಲ ವಸಂತಮ್ಮಗೆ. ಸ್ನಾನ
ಮಾಡ್ಬೇಕು ಸಾಯಂಕಾಲಕ್ಕೆ. ಇವಾಗ ದಮ ಕಿತ್ಕೊಂಡು ಹೋಗೋದಲ್ಲೋ ಹೆಂಗದೆ ಗಮಲ ನಾನ್ ಮಾಡಿರೋದು ಇವತ್ತು ಎಳ್ಸ್ಕೊಂಡು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೂ ಕಣಪ್ಪ. ಹೇಳಿ ಯಾರೇ ಮಾಡ್ಕೊಟ್ಟಿದ್ದೀವಿ ಇವತ್ತು. ಎಲ್ಲ ಇವ್ರ ಹತ್ತೋರು ನೀನ್ ಆಡೋ ಮಾಲೆ ಅಳ್ಕ ಏನೋ ನೋಡಪ್ಪ ಇಲ್ಲಿ ಮಳೆ ಬಂತು ನೆನಪವೇ. ಮಡ್ಗಪ್ಪ ಒಂದ ನಾನು ಏನು ಕೇಳಂಗಿಲ್ಲ ಬಿಡ್ರಿ ಬಂದು ನನಗೆ ಓದೋದಲ್ಲ ಎಲ್ಲ ತದಕ್ಕಿ ನೋಡೋದಲ್ಲ ಅಂಗಡಿನ ನನ್ನವ ಏನು ಶಬ್ಬಾಸ್ ಬಿಡಿ. ನಾರಾಯಣ ಸ್ವಾಮಿ ಆಯಾ ನಾರಾಯಣ ಸ್ವಾಮಿ ಕತೆ ಹಂಗಿರ್ಲಿ. ಅಲ್ಲಿ ಆಲೆ ಬರ್ತಾರ ನಿಮ್ಮ ಮತ್ತೆ ಬರ್ಲಿ ಬಿಡು ಒಳಗಡೆ ಮಗಳ ಮನೆಗೆ ಹೋಗಿ ಬರಕ್ಕಿಲ್ಲ ನೋಡು ಹಿಂಗಾಗಿದ್ದು ಗೊತ್ತಾಗಿ ತಡ ಅಲ್ಲಿ ಏನು ಆಗಿಲ್ಲ ಅಂತದು ಅಲ್ಲೇ ಒಳಬರ್ತಾರಂತೆ ಏನು ಅಂತ ಅಷ್ಟೇ ಮಕ್ಕಳು ಪ್ರೀತಿ ಅನ್ನೋದು ತಾಯಿ ಇದ್ದೀರಿಗೆ. ಹ್ಮ್ ನಿಮ್ಮ ಮೇಲೆ ಪ್ರೀತಿ ಇಲ್ವಾ? ಯಾರ ಅಮ್ಮಂಗ ಇಲ್ವಾ? ಪ್ರೀತಿ ಅದೇನಮ್ಮ ಇಲ್ವಾ ಹೋಗಂತ ಬೇಡ ತಾಂಬರ ಜಲ್ದಿ ಪಟ್ಟಂತ ತಟ್ಟೆ ತಂಡಿ ಎಲ್ಲರೂ 11 ಗಂಟೆ ಆಯ್ತು. ಇವ್ಳು ಮಾಡಿರೋ ಪಲಾವ್ನ ಅನ್ಬಾಕ್ಸ್ ಮಾಡೋ ಸಮಯ ಎತ್ತು ಕುಕ್ಕರ್ನ 1 ಗಂಟೆ ಸ್ಮೆಲ್ಲು ಬಾಡೆಲ್ಲ ತೇಲ್ತಾವ ಮೇಲ್ಗಡೆ. ನೋಡ್ರಿ ಪಲಾವ್ ಯಾವ ರೇಂಜ್ ರೆಡಿ ಆಗೈತೆ ಅಂತ. ವೆಜಿಟೇಬಲ್ ಪಲಾವ್. ಥ್ಯಾಂಕ್ ಯು ಸೋ ಮಚ್ ಕಣೆ. ಒಂದು ತೆಳ್ಳಗಡಿ ಫಿಕ್ಸ್ ಮಾಡಪ್ಪ. ಯಾಕೋ ಅಲ್ಲ ನನ್ನ ಮದುವೆ ಓದೈತಿ ಫಸ್ಟ್ ಸಿಗ್ತಾರ ನೋಡ್ಕೊ ಇವತ್ತಿನ ಕಾಲದಲ್ಲಿ. ಆಗೋ ಎದ್ಲ ಕಣ್ರಿ ಮಾಡ್ಬಿಟ್ಟು ಅವಳಿಗೆ ಏನಾದ್ರು ಬರ್ಲಾರೆ ಕಲ್ಸ್ಬಿಟ್ಟು ನೀರು ಬಂತ ತೊಟ್ಟಿಗ್ತಾ ಅಲ್ಲ ಫಸ್ಟ್ ನನಗೆ ಮಾಡ್ಕೊಟ್ಬಿಟ್ಟು ಮಾಡಕ್ ಬರಲ್ಲ ಅಂದ್ರೆ ಹೇಳ್ಕೊಟ್ಬಿಡತ್ತಿ ಅವಳಿಗೆ ಅಡಿಗೆನ. 33 ರೂಪಾಯಿ ಆರ್ಡರ್ ಮಾಡಿ ಅದಕ್ಕೆ 33 ರೂಪಾಯಿ ಇದೆ ಬೇಕು ಅಂತಂದ್ರೆ ಎಕ್ಸ್ಟ್ರಾ ಕೊಟ್ಬಿಟ್ಟು ಪೇ ಮಾಡ್ಲಿ. 5 ರೂಪಾಯಿ ಕೊಡ್ತೀನಪ್ಪ. ಹಂಗಾರೆ ನಡಿ ನಿಂಗಿಲ್ಲ ಯಾಕೆ 33 ರೂಪಾಯಿ ಫಸ್ಟ್ ನೀ ತೆಗಿ ಗೈಸ್ 30 ರೂಪಾಯಿ ರೆಡಿ ಆಯ್ತು. 30 ರೂಪಾಯಿ ಪ್ಲೇಟು. 30 ರೂಪಾಯಿ ಇಷ್ಟೇನ ಕೊಡೋದು? ಇನ್ನೇ ಕೊಡ್ತಾರೆ. ಓಹೋ ಇಲ್ಲಿಲ್ಲ ನೀನು ಹಣೆಯ ಏಯ್ ಪಲಾವು ಅದೆಲ್ಲ ಹಾಕ್ಬಿಡ ಮೊಸರಕ್ಕೆ ಮೊಸರು ಬಿಡ. 30 ರೂಪಾಯಿ ತೆಗಿರಿ. ಒಂದೇ ಒಂದು ಮೂಲ್ಗೆ ಇಟ್ಕೊಳ್ಳೋದು ಐದನಕ್ಕೆ 3 ಗಂಟೆ ಅಂದ್ರೆ 30 ರೂಪಾಯಿ ಕೊಟ್ಟು ತಿನ್ನಷ್ಟೇ. ತಾಂಬ ಹೇಳಿ 30 ರೂಪಾಯಿ. 33 ರೂಪಾಯಿ ಎಕ್ಸ್ಟ್ರಾ. ಇಷ್ಟಕ್ಕೆ ಫ್ರೀ ಇದು ಮಾಮೂಲಿ ಧರ್ಮ ಇವಳು ಕೂಡ ಧರ್ಮ ಇದು ಮನೆ ಇದು ಅಂತ ಮೊಸರು ಬಜ್ಜಿ ಫ್ರೀ. ಟೇಕ್ ಇಟ್. 30 ರೂಪಾಯಿ ಹೆಂಗಂತ ಹೇಳ್ರಿ. 30 ರೂಪಾಯಿ ಇಷ್ಟೇನ ಕೊಡೋದು? ಇನ್ನೇನು ಕೊಡ್ತಾರೆ? ಓಹ್ ಇಲ್ಲಿಲ್ಲ ನೀನ್ ರಾಜ್ಕುಮಾರ್ ಕೊಡ್ಬೇಕು. ಎತ್ತ ಇದು ಒಂದ್ ಕಳ್ಳಿ ಇಟ್ಕಲ್ಲ ಯಾವ ಜಲ್ ಬರ್ತದಲ್ಲಿ ಉಂಡಿಲ್ವಲ್ಲ ಅದಕ್ಕೆ ಇಂತ ಟೇಸ್ಟ್ ನೋಡಿದ್ದಿ ನೀನ್ ಯಾವ್ದು ಮಾಡೋದು ಹೇಳು? ಪಲಾವ್ ಮಾಡು ಅಂದ್ರೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಚ್ಬಿಟ್ಟು ತಾಳ್ರಿ ಒಗ್ಗರ್ನೆ ಇದು ಪಲಾವ್ ಅಂತಿ ಯಾವ್ದೋ ನೋಡ ಅಲ್ಲಿ ನೀರು ಹಾಕೊಂಡ್ಬಿಟ್ಲು ಆಯ್ತು. ಅಯ್ಯೋ ನೀರ್ ಬತ್ತಾದ ಸಪ್ಪೆ ಕೂಡ ರೆಡಿ ಆಗೋದಲ್ಲಿ ಬೇಳೆ ಸಪ್ಪೆ ತಮರೆ ಬೇಳೆ ಸಪ್ಪೆನ ಅಮ್ಮಂಗೆ ಅಲ್ಲೋಡು ಹೊಸ್ಕೊಂತ ಇವಾಗ ಜೊಲ್ಲು ಗಾಯ್ಸ್ ಇಲ್ಲಿ ನೋಡ್ರಿ. ಇಲ್ಲಿ ನಾವೆಲ್ಲ ಪಲಾವ್ ತಿಂದ ಇವ್ರಿಗೆ ಏನ್ ಮಾಡ್ತಾ ಇದೀವಿ ಪಾಪ ಇಲ್ಲಿ ಬೇಳೆ ಸಾರು ಸಪ್ಪೆ ಊಟ ನನಗೆ ಅಂತ ಪಟ್ಟ ಅಂತ ಹಾಕು ಟೈಮ್ ಆಯ್ತು. ಯಪ್ಪ ಸಿಕ್ಕಾಪಟ್ಟೆ ಓದೋದು. ಇನ್ನು 4 ಚಾಪ್ಟರ್ ಓದ್ಬೇಕು ಜಲ್ದಿ ಕೆತ್ತೈ. ಏಯ್ ಸಾಲ ಮಾಡಿ ಸ್ನೇಹ ಕಳೆದುಕೊಳ್ಳಬೇಡ್ರಿ ಅಂತ ಇಕ್ಕೋ. ಯಾಕೆ ನನಗೆ 30 ರೂಪಾಯಿ ಪ್ಲೇಟ್ ಹಾಕ್ಲಿಲ್ಲ ಹಂಗೆ ಆಗ್ತಾ ಇದ್ದಿ ಮನೆಯಾಗ ಹಂಗೆಲ್ಲ ಮಾಡಬಾರ್ದ. ಗಾಯ್ಸ್ ಇವತ್ತು ನೀ ಪಲಾವ್ ತಿನ್ಕೊಂಡು ನೆಕ್ಸ್ಟ್ ಮುಂದಿನ ಕೆಲಸ ನೋಡಬೇಕು. ಮುಂದಿನ ಕೆಲಸ ಎಕ್ಸಾಮ್ ನಂದು ಓದೋದು. ಸಾಕು ಸಾಕನಪ್ಪ ಸಾಕಾ ತೃಪ್ತಿನಾ? ಇಷ್ಟ ಪಲಾವ್ ಮಾಡೋದು ಟೇಸ್ಟ್ ಹಂಗದ ಅಂತ ಕೇಳ್ರಿ. ನಾವು ಅಪ್ಪನ ಒಂದು ರೌಂಡ್ ಆಯ್ತು ಇನ್ನೊಂದು ರೌಂಡು ಇನ್ನ ಏನೇನು ಯಾವ್ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ಅಷ್ಟೇ. ಇನ್ನೂ ಹೆಚ್ಚಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬೈ. ಕಾಳದಿಂದ ಬಂದಿದ್ದೀನಿ ನೀವು ಅನ್ಬೇಕು ಪಲಾವ್ ಅಂತ ಅಷ್ಟೇ. ಇನ್ನೂ ಏನಾದರೂ ಬೇಕು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನೆಕ್ಸ್ಟ್ ಏನ್ ಬೇಕಂತ ಕೇಳ್ರಿ. ವೆಜ್ ನಾನ್ ವೆಜ್ ಅಂತ ಇವಳಾಗಿ ನೀವೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಅವ್ರ ಕೆಲಸ ಬಿಜಿ ಅದಾರ ಇವಾಗ. ಬಾಯ್ ಬಾಯ್. ಪಲಾವ್ ಈ ಥರ ಐತೆ ಟ್ರೈ ಮಾಡ್ಕೊತಿದ್ರಿ ಚೆನ್ನಾಗೈತೆ. ಬಾಯ್.